ಇನ್ನೇನು ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಶುರುವಾಯ್ತು. ಇನ್ನು ಪೇರೆಂಟ್ಸ್‌ಗೆಲ್ಲ ಒಂದೇ ಯೋಚನೆ. ಇವ್ರನ್ನ ಯಾವ್ದಾದ್ರೂ ಸಮ್ಮರ್ ಕ್ಯಾಂಪ್‌ಗೋ ಅಥವಾ ಹೊರಗಡೆ ಆಟ ಆಡೋದಕ್ಕೋ ಕಳಿಸ್ಬಿಟ್ರೆ ಇವ್ರಿಗೆ ತಲೆನೋವು ಇರಲ್ಲ ಅಂತ. ಆದ್ರೆ ನೀವು ಆ ರೀತಿ ಯೋಚನೆ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ. ಪೋಷಕರೇ ಎಚ್ಚರ. ಈ ಒಂದು ವಿಡಿಯೋನ ಸೂಕ್ಷ್ಮವಾಗಿ ಗಮನಿಸಿ. ಇದು ನಡೆದಿರುವಂಥದ್ದು ಮಾರ್ಚ್ 30ನೇ ತಾರೀಕು ಬನಶಂಕರಿ 2ನೇ ಹಂತದಲ್ಲಿ. ಮುಂದಕ್ಕೆ ಹೋಗುತ್ತೆ ಬೊಲೆರೋ ಕಾರು. ಒಬ್ಬಳೇ ಸ್ಕೂಲ್ ಹುಡುಗಿ ನಿಂತಿರೋದನ್ನ ಗಮನಿಸಿ ಮತ್ತೆ ವಾಪಸ್ ಹಿಂದೆ ಬಂದು ಬಾಯಿಲಿ ಆಶೀರ್ವಾದ ಮಾಡ್ತೀನಿ ಅಂತ 2-3 ಸರಿ ಕರೀತಾರೆ. ಒಳಗಡೆ ಇದ್ದವರೆಲ್ಲ ಮುಖಕ್ಕೆ ವಿಭೂತಿಯನ್ನ ಬಳ್ಕೊಂಡು ಸಾಧು ಸಂತರ ರೀತಿ ಇದ್ರಂತೆ. ಪುಣ್ಯಕಾಮಗು ಅವ್ರ ಅಪ್ಪನ ಕರೆದಿದೆ. ಅವರಪ್ಪ ಬರ್ತಿದ್ದ ಹಾಗೆ ಅವ್ರು ಏನೋ ಒಂದು ವಿಚಾರಿಸ್ತಿದ್ದ ಹಾಗೆ ಅವ್ರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಆದರೆ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಒಂದು ಪ್ರಾರ್ಥನೆ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಈಗ ಬೇಸಿಗೆ ರಜಾ ಪ್ರಾರಂಭ ಆಯಿತು. ಮಕ್ಕಳು ಯಾರು ಮನೇಲಿ ಇರೋದಿಲ್ಲ, ಬೀದಿಲಿ ಆಟ ಆಡಬೇಕು ಅಂತ ಹಠ ಮಾಡ್ತಾರೆ. ಹಾಗೊಂದು ರೀತಿ ಆಟ ಆಡಬೇಕು ಅಂತ ಹೇಳಿದ್ರೆ ದಯಮಾಡಿ ಪೋಷಕರು ಇಲ್ಲದೆ ಮಕ್ಕಳನ್ನ ಮಾತ್ರ ಬೀದಿಯಲ್ಲಿ ಬಿಡಬೇಡಿ. ನಮ್ಮ ಜಾಗರೂಕತೆ ನಮ್ಮ ಕೈಯಲ್ಲಿರಲಿ. ಇದು ಬರೀ ಬೆಂಗಳೂರಿನ ಕತೆ ಅಲ್ಲ, ಎಲ್ಲಾ ಕಡೆನೂ ಮಕ್ಕಳ ಕಳ್ಳರ ಕಾಟ ಹೆಚ್ಚಾಗಿದೆ. ಈ ಒಂದು ವಿಡಿಯೋ ಎಲ್ಲಾ ಕಡೆ ಹಾಕಿದ ಮೇಲೆ ನಾವು ಗಮನಿಸಿದ್ದು ಇದು ಕರ್ನಾಟಕದ ಗಾಡಿ ಅಲ್ಲ. ಜೊತೆಗೆ ತುಂಬಾ ಜನ ರಿಪ್ಲೈ ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ, ಹೌದು ಇದು ನಮ್ಮನೆ ಹತ್ರನೂ ನಾವು ನೋಡಿದೀವಿ, ಅಲ್ಲಲ್ಲಿ ನಿಲ್ಸಿರ್ತಾರೆ ಏನೋ ಗಮನಿಸ್ತಿರೋ ರೀತಿ. ಇನ್ ಕೆಲವರು ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಸ್ಕೂಲ್ಗಳ ಹತ್ರ ಪಾರ್ಕ್ಗಳ ಹತ್ರ ನಾನು ಈ ಗಾಡಿನ ನೋಡ್ತಾನೆ ಇರ್ತೀನಿ ಯಾವಾಗ್ಲೂ ಅಂತ. ಅವ್ರ ಇಂಟೆನ್ಷನ್ ಏನು ಎತ್ತ ಗೊತ್ತಿಲ್ಲ. ಆದ್ರೆ ನಮ್ಮ ಒಂದು ಎಚ್ಚರದಲ್ಲಿ ನಾವಿರೋಣ. ಮನೆಗೆ ಯಾರಾದ್ರೂ ಬಂದು ಬಾಗಿಲು ಬಡಿದ್ರೆ ಯಾರು ಎತ್ತ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಬಾಗಿಲು ಕೂಡ ತೆಗೆಯೋದಕ್ಕೆ ಹೋಗಬೇಡಿ. ಜೋಪಾನ. ಇಷ್ಟೇ ಅಲ್ಲ, ಇನ್ನು ಒಂಟಿಯಾಗಿ ಮಹಿಳೆಯರು ಪಾರ್ಕಲ್ಲೆಲ್ಲೋ ಒಂಟಿಯಾಗಿ ಕುಳಿತಿದ್ದಾಗ ಅಥವಾ ಒಂಟಿಯಾಗಿ ಓಡಾಡ್ತಾ ಇದ್ದಾಗ ಯಾವುದೇ ಕಾರಣಕ್ಕೂ ರೋಡಲ್ಲಿ ಯಾವುದೇ ರೀತಿಯಾದಂತಹ ಪರ್ಫ್ಯೂಮ್ನ ಸೆಲ್ ಮಾಡ್ಕೊಂಡು ಯಾರಾದರೂ ಬಂದ್ರೆ ಇದರ ಸ್ಮೆಲ್ ನೋಡಿ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನೋಡಕ್ ಹೋಗಬೇಡಿ. ಯಾವುದೇ ಬ್ರ್ಯಾಂಡೆಡ್ ಕಂಪನಿಗಳು ಹಾದಿ ಬೀದಿನಲ್ಲಿ ತಮ್ಮ ಪ್ರಾಡಕ್ಟ್ಗಳನ್ನ ಮಾರೋದಿಲ್ಲ. ಯಾರಾದರೂ ಈ ರೀತಿ ರೋಡಲ್ಲಿ ಹಾದಿ ಬದಿಯಲ್ಲಿ ಪರ್ಫ್ಯೂಮ್ನ ನಿಮಗೆ ಮಾರ್ತಾ ಇದ್ದಾರೆ, ಬಂದ್ ಸ್ಮೆಲ್ ನೋಡಿ ಅಂತ ಇದ್ದಾರೆ ಅಂದ್ರೆ ಹುಷಾರಾಗಿರಿ. ಯಾಕೆ ಅಂದ್ರೆ ಅದು ಪರ್ಫ್ಯೂಮ್ ಆಗಿರಲ್ಲ. ಒಂದ್ ವೇಳೆ ನೀವೇನಾದ್ರೂ ಅದು ಸ್ಮೆಲ್ ನೋಡಿದ್ರೆ ಮೋಸ್ಟ್ಲಿ ನಿಮ್ಗೆ ತಲೆ ಸುತ್ತ ಬರ್ಬೋದು ಅಥವಾ ಮುಂದೆ ಏನಾಗುತ್ತೆ ಅಂತ ಊಹಿಸೋದಕ್ಕೆ ಆಗೋದಿಲ್ಲ. ಆದ್ರಿಂದ ನಿಮ್ ಹುಷಾರಲ್ಲಿ ನೀವಿರಿ. ಲೋಕ ಸಮಸ್ತ ಸುಖಿನೋ ಭವಂತು. ಹರೇ ಕೃಷ್ಣ.